ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ವಿಷ್ಣು ಪುರಾಣದ ದ್ವಿತೀಯಾಂಶ ಪ್ರಾರಂಭ. ಪ್ರಿಯವ್ರತನ ವಂಶ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ನಾರಾಯಣಾಯ ನಮಃ. ಪರಾಶರರಿಂದ ಮೈತ್ರೇಯರು ಜಗತ್ತಿನ ಸೃಷ್ಟಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಕೇಳಿ ತಿಳಿದ ಬಳಿಕ ಸ್ವಯಂಭುವ ಮನುವಿನ ಮಗನಾದ ಪ್ರಿಯವ್ರತನ ಸಂತತಿಯ ಕುರಿತು ಹೇಳಲು ಕೇಳಿಕೊಂಡರು. ಪರಾಶರರು ಮೈತ್ರೇಯ, ಪ್ರಿಯವ್ರತನ ಪುತ್ರರಲ್ಲಿ ಅಗ್ನಿಧ್ರ ಎಂಬುವನಿಗೆ ಜಂಬೂದ್ವೀಪವನ್ನು ಕೊಡಲಾಗಿತ್ತು. ಇವನು ಜಂಬೂದ್ವೀಪಕ್ಕೆ ಒಡೆಯನಾಗಿ ನಾಭಿ ಮೊದಲಾದ 9 ಗಂಡು ಮಕ್ಕಳ ತಂದೆಯಾದನು. ಅಗ್ನಿಧ್ರನು ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಟ್ಟು ಶಾಲಗ್ರಾಮವೆಂಬ ಪುಣ್ಯಕ್ಷೇತ್ರಕ್ಕೆ ತಪಸ್ಸಿಗೆಂದು ಹೋದನು. ಹಿಮ ಎಂಬ ದೇಶವನ್ನು ನಾಭಿಗೆ ಕೊಡಲಾಗಿತ್ತು. ಇವನಿಗೆ ಮೇರುದೇವಿ ಎಂಬುವಳಲ್ಲಿ ಋಷಭನೆಂಬ ಮಹಾತೇಜಸ್ವಿಯಾದ ಮಗನು ಹುಟ್ಟಿದನು. ಋಷಭನ 100 ಮಂದಿ ಮಕ್ಕಳಲ್ಲಿ ಭರತನೇ ಹಿರಿಯವನು. ಋಷಭನು ಧರ್ಮ ಪರಿಪಾಲಕನಾಗಿದ್ದನು, ಯಾಗಗಳನ್ನು ಮಾಡಿದ್ದನು. ಭರತನಿಗೆ ಪಟ್ಟ ಕಟ್ಟಿ ತಪಸ್ಸಿಗೆಂದು ಪುಲಾಹಾಶ್ರಮಕ್ಕೆ ಹೊರಟು ಹೋದನು. ಅಲ್ಲಿಯೇ ತಪೋನಿರತನಾಗಿ ಕಡೆಗೆ ಕೃಶನಾಗಿ ಸದ್ಗತಿ ಪಡೆದನು. ಕಾಡಿಗೆ ಹೋಗುವಾಗ ಭರತನಿಗೆ ಈ ರಾಷ್ಟ್ರವನ್ನು ಕೊಟ್ಟು ಹೋದ್ದರಿಂದ ಹಿಮಾಲಯದ ದಕ್ಷಿಣಕ್ಕಿರುವ ಈ ದೇಶಕ್ಕೆ ಭಾರತ ವರ್ಷವೆಂಬ ಹೆಸರುಂಟಾಯಿತು. ಭರತನೂ ಸಹ ತಂದೆಯಂತೆ ಯಜ್ಞಗಳನ್ನು ನೆರವೇರಿಸಿ ಕಡೆಯಲ್ಲಿ ತನ್ನ ಮಗ ಸುಮತಿಗೆ ರಾಜ್ಯವಿತ್ತು ಶಾಲಗ್ರಾಮ ಕ್ಷೇತ್ರದಲ್ಲಿ ಯೋಗಾಭ್ಯಾಸ ನಿರತನಾಗಿ ಪ್ರಾಣ ಬಿಟ್ಟನು. ಸುಮತಿಯ ವಂಶಜರಲ್ಲಿ ಬಂದ ವಿಶ್ವಜ್ಯೋತಿಯಿಂದ ಜನಸಂತತಿ ವರ್ಧಿಸುತ್ತಾ ಹೋಯಿತು. ಅದರಿಂದ ಭಾರತ ವರ್ಷ 9 ಭೇದವುಳ್ಳದ್ದಾಗಿ ಕಂಗೊಳಿಸಿತು. ಈ ಸಂತತಿಯವರು ಕೃತ, ತ್ರೇತ ಮೊದಲ್ಗೊಂಡು ಯುಗಕ್ರಮದಲ್ಲಿ 71 ಯುಗಗಳವರೆಗೆ ಭರತಖಂಡವನ್ನು ಅನುಭವಿಸಿದರು. ಹೀಗೆ ಪ್ರಜೆಗಳಿಂದ ತುಂಬಿಕೊಂಡ ಜಗತ್ತು ಸ್ವಯಂಭುವ ಮನ್ವಂತರದಲ್ಲಿ ವರಾಹ ಕಲ್ಪದ ಆ ಪ್ರಥಮ ಮನ್ವಂತರಕ್ಕೆ ಸ್ವಯಂಭವನು ಒಡೆಯನಾಗಿದ್ದನು. ಈ ಭೂಮಂಡಲದಲ್ಲಿ ಜಂಬೂ ಮೊದಲಾದ 7 ದ್ವೀಪಗಳಿದ್ದು ಇವು 7 ಸಮುದ್ರಗಳಿಂದ ಒಂದೊಂದು ಸುತ್ತುವರಿದಿದೆ. ಲವಣ, ಇಕ್ಷ್ವು ಮೊದಲುಗೊಂಡು ಈ 7 ಸಮುದ್ರಗಳು 7 ದ್ವೀಪಗಳನ್ನಾವರಿಸಿದೆ. ಎಲ್ಲ ದ್ವೀಪಗಳ ಮಧ್ಯದಲ್ಲಿ ಜಂಬೂ ದ್ವೀಪವಿದೆ. ಅದರ ನಡುವೆ ಮೇರು ಪರ್ವತವಿದೆ. ಮೇರುವಿನ ದಕ್ಷಿಣಕ್ಕೆ ಮೊದಲನೆಯದು ಭಾರತ ವರ್ಷ, ಬಳಿಕ ಕಿಂಪುರುಷ ವರ್ಷ, ಹಿರಣ್ಯ ವರ್ಷ, ಉತ್ತರ ಕುರು ವರ್ಷಗಳಿವೆ. ಜಂಬೂ ವೃಕ್ಷವೇ ಜಂಬೂ ದ್ವೀಪವೆಂಬ ಹೆಸರು ಬರಲು ನಿಮಿತ್ತವಾಗಿದೆ. ಈ ವೃಕ್ಷದ ನೇರಳೆ ಹಣ್ಣುಗಳು ಆನೆ ಗಾತ್ರದ್ದಾಗಿದೆ. ನೇರಳೆ ಹಣ್ಣಿನ ರಸ ಜಂಬೂ ನದಿಯಾಗಿ ಪ್ರವಹಿಸಿದೆ. ಅಲ್ಲಿಯ ಜನರು ಆ ರಸ ಹೀರಿ ಮುಪ್ಪಿಲ್ಲದವರಾಗಿ ಇದ್ದಾರೆ. ಮೇರುವಿನ ಪೂರ್ವದಲ್ಲಿ 2 ವರ್ಷಗಳು ಉದ್ಯಾನವನ ಇದೆ. ಪಶ್ಚಿಮಕ್ಕೆ ಹಾಗೂ ದಕ್ಷಿಣದಲ್ಲೂ ವನಗಳಿವೆ. ಪೂರ್ವದಲ್ಲಿ ಶೀತಾಂತ, ಕುರರಿ ಮೊದಲಾದ ಕೇಸರ ಪರ್ವತಗಳಿವೆ. ದಕ್ಷಿಣದಲ್ಲಿಯೂ ತ್ರಿಕೂಟ ಮೊದಲಾದ ಕೇಸರ ಪರ್ವತಗಳಿವೆ. ಪಶ್ಚಿಮದಲ್ಲಿ ಶಿಖಿವಾಸ ಮೊದಲಾದ ಕೇಸರ ಪರ್ವತಗಳಿರುತ್ತವೆ. ಶಂಖಕೂಟ, ಋಷಭ, ನಾಗ ಮೊದಲಾದವು ಉತ್ತರಕ್ಕಿರುವ ಕೇಸರ ಪರ್ವತಗಳು. ಮೇರುವಿನ ಮೇಲೆ ಬ್ರಹ್ಮನ ಮಹಾಪುರಿ ಇದೆ. ವಿಷ್ಣು ಪಾದದಲ್ಲಿ ಹುಟ್ಟುವ ಗಂಗಾ ನದಿಯು ಚಂದ್ರಮಂಡಲವನ್ನು ತೋಯಿಸಿ ಬ್ರಹ್ಮಪುರಿಯಲ್ಲಿ ಧುಮುಕುತ್ತದೆ. ಇದು 4 ಕವಲಾಗಿ ಸೀತಾ, ಅಲಕನಂದ, ಚಕ್ಷು, ಭದ್ರ ಎಂಬ ಹೆಸರುಗಳಿಂದ ಹರಿದು ಒಂದೊಂದು ಸಾಗರವನ್ನು ಸೇರುತ್ತವೆ. ಗಂಧಮಾದನ, ಕೈಲಾಸಗಳೆಂಬ ಪರ್ವತ ಪಂಕ್ತಿಗಳು ಪೂರ್ವ ಪಶ್ಚಿಮವಾಗಿ 80 ಯೋಜನಗಳಷ್ಟು ವಿಸ್ತರಿಸಿ ಸಮುದ್ರ ಪರ್ಯಂತ ವ್ಯಾಪಿಸಿದೆ. ಮೇರುವಿನ 4 ದಿಕ್ಕುಗಳಲ್ಲಿರುವ ಕೇಸರ ಪರ್ವತಗಳ ನಡುವೆ ಮನೋಹರವಾದ ಕಂದಕಗಳಿದ್ದು ಅದನ್ನು ಸಿದ್ಧಚಾರಣರು ಉಪಯೋಗಿಸುವರು. ಅಲ್ಲಿ ಕಾಡುಗಳು, ಪಟ್ಟಣಗಳು ಇದ್ದು ಲಕ್ಷ್ಮಿ, ವಿಷ್ಣು ಮೊದಲಾದ ದೇವಾಲಯಗಳಿವೆ. ಕಂದಕಗಳಲ್ಲಿ ಹಗಲು ರಾತ್ರಿಗಳಲ್ಲಿ ಗಂಧರ್ವಾದಿಗಳು, ದೈತ್ಯದಾನವರು ವಿಹರಿಸುತ್ತಾರೆ. ವಿಷ್ಣು ಭಾರತದಲ್ಲಿ ಕೂರ್ಮರೂಪನಾಗಿ ಇರುತ್ತಾನೆ. ಉತ್ತರ ಕುರುವರ್ಷದಲ್ಲಿ ಮತ್ಸ್ಯರೂಪಿನಲ್ಲೂ, ಭದ್ರಾಶ್ವರ ದೇಶದಲ್ಲಿ ಹಯಗ್ರೀವನಾಗಿಯೂ,
ಕೇತಮಾಲ ಎಂಬಲ್ಲಿ ವರಾಹ ರೂಪದಲ್ಲಿಯೂ ಇರುತ್ತಾನೆ. ವಿಷ್ಣು ವಿಶ್ವರೂಪದಿಂದ ಇದ್ದಾನೆ. ಎಲ್ಲರಿಗೂ ಆಧಾರ ವಿಷ್ಣುವಾಗಿದ್ದಾನೆ. ಕಿಂಪುರುಷ ಮೊದಲಾದ 8 ವರ್ಷಗಳಲ್ಲಿ ಶೋಕ, ಶ್ರಮ, ಉದ್ವೇಗ, ಹಸಿವು, ಭಯ ಮುಂತಾದ ಯಾವುದೂ ಇರುವುದಿಲ್ಲ. ಪ್ರಜೆಗಳು ಆರೋಗ್ಯವಂತರಾಗಿ 12,000 ವರ್ಷಗಳವರೆಗೆ ಬಾಳುತ್ತಾರೆ. ಅಲ್ಲಿಯ ಪರ್ವತಗಳಲ್ಲಿ 100 ನದಿಗಳು ಹುಟ್ಟಿದೆ. ಸಮುದ್ರಕ್ಕೆ ಉತ್ತರದಲ್ಲಿ ಹಿಮಾಲಯಕ್ಕೆ ದಕ್ಷಿಣದಲ್ಲಿ ಭಾರತ ವರ್ಷವಿದ್ದು ಇಲ್ಲಿನ ಭರತನ ಸಂತತಿ ನೆಲೆಸಿದೆ. ಇದರ ವಿಸ್ತಾರ 9,000 ಯೋಜನಗಳು. ಸ್ವರ್ಗ ಮತ್ತು ಮೋಕ್ಷಾಪೇಕ್ಷಿಗಳಿಗೆ ಇದು ಕರ್ಮಭೂಮಿ. ಈ ದೇಶದಲ್ಲಿ 9 ವಿಭಾಗಗಳಿದ್ದು 9ನೆಯ ದ್ವೀಪ ಸಮುದ್ರದಿಂದ ಸುತ್ತುವರಿದಿದೆ. ದಕ್ಷಿಣೋತ್ತರವಾಗಿ 1,000 ಯೋಜನವಿರುವ ಈ ದ್ವೀಪ ಅಂದರೆ ಭಾರತ ವರ್ಷದ ಮಧ್ಯದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು 4 ವಿಭಾಗದ ಜನರಿದ್ದು ಇವರು ಯಜ್ಞ, ವಾಣಿಜ್ಯ ಮೊದಲಾದ ವೃತ್ತಿಗಳನ್ನು ನಡೆಸುವರು. ಇಲ್ಲಿನ ಪರ್ವತಗಳಿಂದ ನರ್ಮದಾ, ಗೋದಾವರಿ, ಭೀಮರಥಿ ಮೊದಲಾದ ನದಿಗಳು ಉಗಮಿಸಿದೆಯಲ್ಲದೆ ಇತರ ನದಿಗಳು ಹಲವಾರು ಸಾವಿರ ಉಪನದಿಗಳೂ ಇದೆ. ಈ ದೇಶದಲ್ಲಿ ಕುರು, ಪಾಂಚಾಲ, ಮಧ್ಯದೇಶ, ಪುಂಡ್ರ, ಕಳಿಂಗ, ಮಗಧ, ಸೌರಾಷ್ಟ್ರ, ಸೌವೀರ, ಸಾಲ್ವ, ಹೂಣ, ಕೋಸಲವಾಸಿಗಳೇ ಮೊದಲಾದವರು ಇದ್ದಾರೆ ಎಂಬಲ್ಲಿಗೆ ಪ್ರಿಯವ್ರತನ ವಂಶ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಇಲ್ಲಿ ವರ್ಷ ಅಂತಂದರೆ ದೇಶ ಅಂತ ಅರ್ಥ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.